ಸಂದರ್ಭದಲ್ಲಿ ನಾವು ಅವ್ರನ್ನೇನಾದ್ರೂ ಇಳಿಸ್ಬೇಕಾದ್ರೆ ಈಗಾಗಲೇ 2 ತೀರ್ಮಾನಗಳಿದೆ. ಅಂದ್ರು ವಿಧಾನಸಭೆ ಇಲ್ಲ ಪಾರ್ಲಿಮೆಂಟ್, ಫ್ಲೋರ್ ಆಫ್ ದಿ ಪಾರ್ಲಿಮೆಂಟ್ ಅಥವಾ ಫ್ಲೋರ್ ಆಫ್ ದಿ ಅಸೆಂಬ್ಲಿ, ಅಲ್ಲಿ ಮಾತ್ರ ಅವ್ರನ್ನ ಪದಚ್ಯುತಿಗೊಳಿಸಬಹುದೇ ವಿನಃ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅವಿಶ್ವಾಸ ಮತವನ್ನ ತಂದು ಪ್ರಧಾನಮಂತ್ರಿಗಳನ್ನ ಅಥವಾ ಮುಖ್ಯಮಂತ್ರಿಗಳನ್ನ ಇಳಿಸ್ತಕ್ಕಂಥ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇದೆ. ಆದ್ರೆ ಈಗ ಆಗಿರ್ತಕ್ಕಂಥದ್ದು ನೋಡಿದಾಗ ಹೈ ಮಾರಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್. ನಾವೇನಾದ್ರೂ ಮಾಡ್ಬೇಕಾದ್ರೆ ನಾವು ನಮ್ಮ ಚರಿತ್ರೆ ನಮ್ಮ ಹೇಗಿದೆ ಅನ್ನೋದನ್ನ ನೋಡಿ ನಾವು ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಈಗ ನೀವು ಕೇಂದ್ರ ಸರ್ಕಾರದಲ್ಲಿ 72 ಜನ ಮಂತ್ರಿಗಳಿದ್ದಾರೆ. 72 ಜನ ಮಂತ್ರಿಗಳಲ್ಲಿ 28 ಜನದ ಮೇಲೆ ಗಂಭೀರವಾದ ಆರೋಪಗಳಿದೆ. ಎಲ್ರೂ ಸಹ ಬೇಲಲ್ಲಿದ್ದಾರೆ. ಎಲ್ರೂ ಯಾವ್ಯಾವ ಆರೋಪಗಳಿದೆ ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಅಂತ ಗಂಭೀರ ಆರೋಪಗಳಿರುವ, ಅದರಲ್ಲಿ ಮರ್ಡರು ಇದೆ, ರೇಪು ಇದೆ, ಎಲ್ಲವೂ ಇದೆ. ಈ ಒಂದು ಸ್ಟ್ಯಾಂಡರ್ಡ್ ನ ನೀವು ತರಬೇಕಾದ್ರೆ, ಮಾರಲ್ ಸ್ಟ್ಯಾಂಡರ್ಡ್ ನ ಹೈ ಸ್ಟ್ಯಾಂಡರ್ಡ್ ತರಬೇಕಾದ್ರೆ ಮೊದಲು ನಮ್ಮನೇನ ನಾವು ಕ್ಲೀನ್ ಮಾಡ್ಕೋಬೇಕಲ್ಲ, ಆಮೇಲೆ ಬೇರೆಯವ್ರಿಗೆ ತಾನೇ ನಾವು ಪಾಠ ಹೇಳ್ಬೇಕಾಗುತ್ತೆ. ದೇಶದಲ್ಲಿ ಒಟ್ಟು ಸುಮಾರು 22 ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳು ಆಡಳಿತದಲ್ಲಿ ನಾವಿದ್ದೀವಿ. ಕೇವಲ 8-9 ಕಡೆ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಆಡಳಿತದಲ್ಲಿದ್ದಾವೆ. ಹೀಗಿರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ನಾವೇ ಆಡಳಿತದಲ್ಲಿದ್ದೀವಿ. ಈ ಕಾನೂನನ್ನ ಜಾರಿಗೆ ತರೋದ್ರಿಂದ ಯಾರಿಗೆ ಹೆಚ್ಚು ಸವಾಲಿದೆ? ಆಡಳಿತದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಸವಾಲುಗಳು ಬರ್ತವೆ. ಹೀಗಿರುವಂತಹ ಸಂದರ್ಭದಲ್ಲಿ ನೀವು ಬಹಳ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇಲ್ಲ ಅಂದ್ರೂ ಕೂಡ ನೀವು ಹೆದರ್ತಿರೋದು ಯಾಕೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೆ, ಮೊದಲನೇದು. ಆಮೇಲೆ ಎರಡನೇದು, ಅತ್ಯಧಿಕ ಸಂಖ್ಯೆಯ ಮುಖ್ಯಮಂತ್ರಿಗಳು ಬಿಜೆಪಿ ರಾಜ್ಯಗಳಲ್ಲಿದ್ದಾರೆ. ಬಿಜೆಪಿ ರಾಜ್ಯಗಳಲ್ಲಿದ್ದಾರೆ. ಮತ್ತು ಇಷ್ಟು ವರ್ಷಗಳ ಕಾಲ, ಕಳೆದ 11 ವರ್ಷಗಳ ಕಾಲ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಆಡಳಿತ ನಡೆಸಿದಾಗ ಯಾವುದೇ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳು ಇಲ್ಲಿವರೆಗೂ ಕೇಳಿ ಬಂದಿಲ್ಲ, ಪ್ರಧಾನಮಂತ್ರಿಯಿಂದ ಹಿಡಿದು. ಇದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಹರಿಪ್ರಸಾದ್ ಅವರೇ, ಒಂದು ನಮ್ಮ ನಾಗೇಂದ್ರ ಅವರು ಕರ್ನಾಟಕದ ಸಚಿವರು ಅವರ ಪ್ರಸ್ತಾಪವನ್ನು ಮಾಡಿದ್ರು. ಎರಡನೇದು ಅರವಿಂದ ಕೇಜ್ರಿವಾಲ್ ಅವರ ಪ್ರಸ್ತಾಪವನ್ನು ಮಾಡಿದ್ರು. ನಾವು ಆ ಕೇಸ್ ಸ್ಟಡಿಗೆ ಹೋಗೋದು ಬೇಡ. ಈಗ ಅವರು ಹೇಳಿದ್ರು, ಹೌದು, ಅತ್ಯಂತ ಹೆಚ್ಚು ಮುಖ್ಯಮಂತ್ರಿಗಳಿರೋದು ಬಿಜೆಪಿ ರಾಜ್ಯಗಳಲ್ಲಿ. ಅವರಿಗೆ ಭಯ ಇಲ್ಲ, ನಿಮ್ಗೆ ಯಾಕೆ ಭಯ ಬರ್ತಾ ಇದೆ ಕಾಂಗ್ರೆಸ್ನವರಿಗೆ ಮತ್ತು ಪ್ರತಿಪಕ್ಷಗಳಿಗೆ? ಈಗ ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶ ನಡೀತಾ ಇರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಸಂವಿಧಾನಿಕ ಸಂಸ್ಥೆಗಳಿದೆ. ಅದು ಇಡಿ ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಮತ್ತೆ ಇವೆಲ್ಲ ಸ್ವಾಯತ್ತತೆಯನ್ನೇ ಕಳ್ಕೊಂಡಿದೆ. ಅಟಾನಮಿ ಇತ್ತು ಮೊದಲಿದ್ದಾಗ, ಎಲ್ರಿಗೂ ಸಹ ಅದ್ರ ಬಗ್ಗೆ ಭಯ ಇತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇಡಿ ಬಗ್ಗೆ? ಮೊನ್ನೆ ತಾನೇ ಬುಯಾ ಮತ್ತೆ ಸೂರ್ಯಕಾಂತ್ ಮತ್ತೆ ಕೋಟೇಶ್ವರ್ ಅವರು ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಹೇಳಿದ್ದಾರೆ? ಇಡಿ ಇಸ್ ಬಿಹೇವಿಂಗ್ ಲೈಕ್ ಎ ಕ್ರೂಕ್ಸ್ ಅಂತ ಹೇಳಿ ಅದು ಬಹಳ ಗಂಭೀರವಾದ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ. ಅವರು ಭಯ ಬೀಳ್ಸ್ಕೊಳಕ್ಕೆ ಅಂತ ಇವರು ರಾಜಕೀಯ ಮಾಡ್ತಕ್ಕಂಥ ಜನ ಯಾರಾದ್ರೂ ತಪ್ಪಾಗಿದ್ರೆ ಇಡಿ, IT, CBI ಉಪಿಸ್ಕೊಳ್ಳೋದಿಲ್ಲ. ಒಂದು ತಾವ್ ಹೇಳಿದ್ರಿ, ಕೇಜ್ರಿವಾಲ್ ಮತ್ತೆ ಕರ್ನಾಟಕದಲ್ಲಿ ಯಾರೋ ಮಂತ್ರಿ ನಾಗೇಂದ್ರ ಅವ್ರದ್ದೆಲ್ಲ ಇದೆ ಅಂತ ಹೇಳಿ. ಇದೇ ಅಮಿತ್ ಶಾ ಅವರು ಮಹಾರಾಷ್ಟ್ರಗೆ ಹೋಗಿ ಡೆಪ್ಟಿ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಿ ಚಕ್ಕಿ ಪೀಸಿಂಗ್ ಅನ್ನ ಜೈಲಿಗೆ ಕಳಿಸ್ತೀವಿ ಅಂತವ್ರು ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡು ಅವ್ರನ್ನ ಡೆಪ್ಟಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಹೇಮಂತ್ ಬಿಸ್ವಾಸ್ ಅಸ್ಸಾಮಲ್ಲಿ ಮಹಾಭ್ರಷ್ಟ ಅಪಾದನೆ ಮೇಲೆ ಅವ್ರನ್ನ ಒಳಗಡೆ ಹೋಗ್ಬೇಕಾಗೈತೆ, ಅವ್ರನ್ನ ಸೇರ್ಸ್ಕೊಂಡು ಮುಖ್ಯಮಂತ್ರಿ ಮಾಡಿದ್ದಾರೆ. 80 ಸೀಟ್ ಗೆದ್ದಾಗ ಈ ಚುನಾವಣಾ ಕಮಿಷನ್ ಮೇಲೆನೆ, ನೀವು ನೇಮಕ ಮಾಡಿದಂತ ಚುನಾವಣಾ ಕಮಿಷನ್ ಮೇಲೆ ರಾಜೀವ್ ಗಾಂಧಿ ಅವರು ಅವತ್ತು ಆರೋಪ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೇಮಕ ಮಾಡಿದ್ರು ಚುನಾವಣಾ ಕಮಿಷನ್ ನ. ಅವರು ಆರೋಪ ಮಾಡಿದ್ರು, ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನೀವೇ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನೀವು ನೇಮಕ ಮಾಡಿದ್ರಿ, ನೀವು ಹೇಗ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತೀರಿ ಅಂತೇಳಿ. ಅಂದ್ರೆ ಕಾಲ ಕಾಲಕ್ಕೆ ನಿಮ್ಮ ಸ್ಟ್ಯಾಂಡ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದು ಏನಿದಿಲ್ಲ, ರಾಜಕಾರಣ ದೃಷ್ಟಿಯಿಂದ ಮಾತಾಡ್ಬೋದು, ಆದ್ರೆ ಆತ್ಮಸಾಕ್ಷಿ ಅನ್ನುವಂಥದ್ದು ಇರ್ತದಲ್ಲ, ಯಾವುದು ಸರಿ ಇದೆ ಅದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿ ತನ್ನ ನೇತೃತ್ವದ ಸರಿಯಾದ ನಿರ್ಣಯಗಳಲ್ಲಿದ್ದಂತ ಕಾರಣದಿಂದ ಕೂಡ ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತಗೊಂಡು ಜನರ ಎದುರುಗಡೆ ಹೋಗ್ಲಾರದೆ ನಗೆಪಾಟ್ಲೆಗಿಡತ್ತ ಒಂದು ಸಂದರ್ಭ ಬಂದಿದೆ. ನೀವು ಶಾಸಕರು ಮತ್ತು ಸಂಸದರ ಹಕ್ಕುಗಳನ್ನ ಕಸಿದುಕೊಂಡಾಗ ಆಗಲ್ವಾ ನೀವು ಈ ತರ ಮಾಡಿದ್ರೆ? ಎರಡನೇದಲ್ಲಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಆಯ್ತು, ಈಗ ಒಂದು ಆಪಾದನೆ ಬರುತ್ತೆ. ಆ ಆಪಾದನೆ ಯಾವುದು? ಆ ದೂರು, ಆ ಕೇಸ್ ಏನಿದೆ ಅಂತ ಹೇಳಿದ್ರೆ 5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಸಿಗುತ್ತೆ ಅನ್ನುವಂತಹ ಒಂದು ಪ್ರೊವಿಷನ್ ಇರುವಂತಹ ದೂರು. ಆ ದೂರು ಬರುತ್ತೆ, ಅರೆಸ್ಟ್ ಆಗ್ತಾರೆ.
ಅರೆಸ್ಟ್ ಆದ ತಕ್ಷಣ ಅವರು ಆರೋಪಿ ಆಗಿರ್ತಾರ, ಅಪರಾಧಿ ಆಗ್ತಾರ ಅವರು? ಈಗ ನ್ಯಾಯಶಾಸ್ತ್ರದಲ್ಲಿ ಜುರಿಸ್ಪ್ರುಡೆನ್ಸ್ ಅಲ್ಲಿ ಏನ್ ಹೇಳುತ್ತೆ, ಯಾರಾದ್ರೂ ಅಪರಾಧಿ ಅಂತ ಹೇಳಿ ನಾವು ಅವ್ರನ್ನ ಕೋರ್ಟ್ ಅಲ್ಲಿ ಕೇಸ್ ಬುಕ್ ಆದಾಗ ಅವ್ರ ಅಪರಾಧಿ ಅಂತ ಹೇಳಿ ಸಾಬೀತಾಗೋರವರೆಗೂ ಅವ್ರು ನಿರಪರಾಧಿಗಳು ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ ನಮ್ಮ ನ್ಯಾಯಶಾಸ್ತ್ರದಲ್ಲಿ, ಜುರಿಸ್ಪ್ರುಡೆನ್ಸ್ ಅಲ್ಲಿ. ಅವ್ರನ್ನ ನೀವು ನ್ಯಾಯಾಲಯ ಅವ್ರನ್ನ ಶಿಕ್ಷೆ ಕೊಡದೇನೆ ಅವ್ರು ಬೇಲ್ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಅವ್ರನ್ನ ಪದಚ್ಯುತಿ ಮಾಡ್ತೀವಿ ಅಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಹೆಸರು ತರುವಂತದಲ್ಲ. ಯಾವುದೇ ಅಧಿಕಾರಿ, ಅದು ಸಿಬಿಐ ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಕೆಳಗಡೆ ಇರ್ತಕ್ಕಂತ ಅಧಿಕಾರಿಗಳು ನ್ಯಾಯಯುತ ತನಿಖೆ ಆಗ್ಬಹುದು ಅನ್ನುವಂತ ಪ್ರಶ್ನೆ ಇದ್ದಾಗ ಇದು ಹೆಚ್ಚು ಸೂಕ್ತ ಅಂತ ಹೇಳಿ ನನಗನ್ನಿಸ್ತದ. ಹೀಗಾಗಿ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ, ಕೇವಲ ವಿರೋಧ ಪಕ್ಷಗಳನ್ನ ಹಣಿಲಿಕ್ಕೆ ಅನ್ನುವಂತ ಒಂದು ಮನೋಸ್ಥಿತಿಯಿಂದ ಹೊರಗೆ ಬಂದು ಒಳ್ಳೆ ಡಿಬೇಟ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರ ಇಂತ ಅನೇಕ ಬದಲಾವಣೆಗಳು ಕೂಡ ಒಪ್ಕೋಬಹುದು. ಸರ್ಕಾರ ಒಪ್ಪೋದಿಲ್ಲ ಅಂತಿಲ್ಲ, ಆದ್ರೆ ನೀವು ಡಿಬೇಟ್ ಅನ್ನೇ ಮಾಡದೆ, ಚರ್ಚೆಯನ್ನೇ ಮಾಡದೆ, ಸಾರಾಸಗಟಾಗಿ ಇದನ್ನ ತಿರಸ್ಕಾರ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಇವತ್ತು ದೇಶದ ಜನ ಚರ್ಚೆ ಮಾಡುವಂತ ಮಟ್ಟಕ್ಕೆ ಇವತ್ತು ಬಂದ್ ನಿಂತಿದೆ ಅಂತ ನನ್ಗೆ ಅನಿಸ್ತದೆ. ಆದ್ರಿಂದ ದ್ವೇಷ ಸಾಧನೆ ಮಾಡ್ಲಿಕ್ಕೋಸ್ಕರ ಸಂವಿಧಾನವನ್ನ, ಕಾನೂನನ್ನ ದುರುಪಯೋಗ ಪಡಿಸಬಾರದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮ್ಮ ನಂಬಿಕೆ ಇದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಆತರ ಎಲ್ಲಾದ್ರೂ ನಡ್ಕೊಂಡಿದ್ರೆ ಅದನ್ನ ಹೇಳ್ಬಿಡ್ಲಿ, ನಾನು ಒಪ್ಕೊಳ್ತೀನಿ. ಕರಡಿ ಸಾಹೇಬ್ ಹೇಳಿಲ್ಲ ಬಿಜೆಪಿ ಅವರು ಯಾವ ನಾಯಕರ ಮೇಲೆ ಇಡಿ ಕೇಸ್ ಹಾಕಿದ್ದಾರೆ ಅಂತ, ಸ್ವಲ್ಪ ದಯವಿಟ್ಟು ಹೇಳ್ಬಿಡಿ. ಅಲ್ಲಲ್ಲ, ನಾನ್ ಏನ್ ಹೇಳಿಕ್ ಹೊರಟಿದ್ದೀನಿ ಅಂತಂದ್ರೆ, ನೀವು ಯಾವಾಗ ಕಾಂಗ್ರೆಸ್ನವ್ರ ಮೇಲೆ ಕೇಸ್ ಬೀಳ್ತದ ಅವಾಗ ಬಿಜೆಪಿ ಅವ್ರ ಮೇಲೆ ಯಾಕೆ ಕೇಸ್ ಬಿದ್ದಿಲ್ಲ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರೆ ಅವ್ರ ಮೇಲೆ ಕೇಸ್ ಬೀಳ್ತದ. ನಾವ್ ಯಾವಾಗೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಯಾಕೆ ಕೇಸ್ ಬೀಳೋ ಪ್ರಶ್ನೆನೇ ಬರೋದಿಲ್ಲ. ಒಂದು. ಆಮೇಲೆ ಎರಡನೇದ್ದು, ಈ ಮನೋಸ್ಥಿತಿ ಏನಿದೆಲ್ಲ, ಬಹುಶಃ ನನಗನ್ನಿಸ್ತದೆ ನಾವ್ ಏನೇನು ಕಾನೂನುಗಳನ್ನ ಮಾಡ್ತೀವಿ ಅದೆಲ್ಲ ನಮ್ಮ ಮೇಲೇನೆ ಇವ್ರು ಚಾರ್ಜ್ ಮಾಡ್ಲಿಕ್ಕೆ ಕಾನೂನು ತರ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ನಿಮ್ ಮನಸ್ಸು ಗಟ್ಟಿಯಾಗಿದೆ, ಬಿಜೆಪಿ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂತ ಭಾವನೆಯಿಂದ ನೀವು ಮಾತಾಡ್ತೀರಿ ಅಂತೇಳಿ. ಅದ್ರೆಲ್ಲ ಯೋಚನೆ ಮಾಡೋರಲ್ಲ. ನಾನು ಸಂವಿಧಾನದ ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥವನು. ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಏನು ಕೇಸೇ ಇಲ್ಲ ಅಂತೀರಾ? ನಿಮ್ಮ ಯತ್ನಾಳ್ ಸಾಹೇಬ್ರು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ 2,500 ಕೋಟಿ ರೂಪಾಯಿ ಕೊಡ್ಬೇಕು, ಮಂತ್ರಿ ಆಗ್ಬೇಕಂದ್ರೆ 100 ಕೋಟಿ ಕೊಡ್ಬೇಕು. ಯಾವ್ದಾದ್ರು ಇಡಿ ಎನ್ಕ್ವೈರಿ ಆಯ್ತಾ? ಬೇರೆ ರಾಜ್ಯಗಳು ಬಿಟ್ಬಿಡಿ.